ಮಾನ್ಯ ಡಾಕ್ಟರ್ ಕಣ್ವ ವೆಂಕಟಪ್ಪನವರು ನಿಸ್ವಾರ್ಥವಾಗಿ ಸಮಾಜದ ಏಳಿಗೆಗಾಗಿ ನಿರ್ಮಿಸಿರ್ತಕ್ಕಂಥ ಬಹು ಸುಂದರವಾದಂತಹ ಮಾದರಿಯ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದಂತ ಶಾಲೆಯ ವೆಂಕಟಪ್ಪನವರು ಸಮಾಜಕ್ಕೆ ಮಾಡಿರ್ತಕ್ಕಂಥ ಸಾಧನೆಯನ್ನ ನೋಡಿ ತುಂಬಾ ಸಂತೋಷ ಆಗಿದೆ. ಎಜುಕೇಶನ್ ಏನ್ ಕೊಡುತ್ತೆ, ವಿದ್ಯೆ ಏನು ಕೊಡುತ್ತೆ? ವಿವೇಕಾನಂದ ಒಂದು ಮಾತನ್ನು ಒಂದು ಕಡೆ ಹೇಳಿದೆ, ಎಜುಕೇಶನ್ ಇಸ್ ದಟ್ ಬೈ ವಿಚ್ ಕ್ಯಾರೆಕ್ಟರ್ ಇಸ್ ಗೋಯಿಂಗ್ ಟು ಬಿ ಫಾರ್ಮ್. ವಿದ್ಯೆ ಸಿಕ್ಕಿದ್ಯಾದ್ರೆ ಸೌಶಲ್ಯವಾಗಿರ್ತಕ್ಕಂಥ ಗುಣ ಬರುತ್ತೆ. ಮೆಂಟಲ್ ಸ್ಟ್ರೆಂತ್ ಇಸ್ ಗೋಯಿಂಗ್ ಟು ಬಿ ಇನ್ಕ್ರೀಸ್. ಮಾನಸಿಕ ಶಕ್ತಿ ವೃದ್ಧಿ ಆಗುತ್ತೆ. ಇಂಟೆಲೆಕ್ಟ್ ಇಸ್ ಗೋಯಿಂಗ್ ಟು ಬಿ ಎಕ್ಸ್ಪ್ಯಾಂಡೆಡ್. ಅವನ ಬುದ್ಧಿ ಅಂತಕ್ಕಂಥದ್ದು ವಿಶಾಲವಾಗಿ ಜಗತ್ತೆಲ್ಲೆಡೆ ಹರಡುತ್ತೆ. ಬೈ ವಿಚ್ ಸ್ಪಿರಿಚುವಲಿ ಪರ್ಸನ್ ಇಸ್ ಗೋಯಿಂಗ್ ಟು ಬಿ ಎಲಿವೇಟೆಡ್ ಅಂಡ್ ಬೈ ವಿಚ್ ಆನ್ ಇಸ್ ಗೋಯಿಂಗ್ ಟು ಸ್ಟ್ಯಾಂಡ್ ಆನ್ ಇಸ್ ಓನ್. ವಿದ್ಯೆ ಮಕ್ಕಳಿಗೆ ಸಿಕ್ಕಿದ್ಯಾದ್ರೆ ನಿಮ್ಗೆ ಇಂತೆಲ್ಲೋ ಕೂಡ ಸಿಗುವ ಸಂದರ್ಭದಲ್ಲಿ ಮಕ್ಕಳಿಗೆ ಸಿಗುವ ಹಳ್ಳಿಯ ವಿದ್ಯೆ ತುಂಬಾ ಚೆನ್ನಾಗಿರ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ರು. ನನಗೆ ವಿದ್ಯೆ ಸಿಗದಲೇ ಹೋಗಿದ್ರೆ ಏನ್ ಆಗ್ತಿದ್ದೆ, ನನ್ನ ಮಗನಿಗೆ ವಿದ್ಯೆ ಸಿಗಬೇಕು ಅಂತ ಅವರ ತಂದೆ ಕೆಂಪೇಗೌಡರು ಹಳ್ಳಿ ಬಿಟ್ಟು ಪಟ್ಟಣಕ್ಕೆ ಬಂದು ಒಳ್ಳೆ ವಿದ್ಯೆಯನ್ನ ಕೊಟ್ಟಿದ್ರಿಂದ ಇವತ್ತು ಅವ್ರಿಗೆ ಏನ್ ಆಗಿದ್ದಾರೆ. ಡಾಕ್ಟರ್ ಕಲಾಂ ಹುಟ್ಟಿದ ಸಂದರ್ಭವನ್ನ ನೋಡಿದ್ರೆ ಅವ್ರ ವಿದ್ಯೆ ಸಿಗದೆ ಹೋಗಿದ್ರೆ ಇವತ್ತು ಕೂಡ ಬೋಟ್ಗಳನ್ನ ಕಟ್ಟಿಕೊಂಡು ರಾಮೇಶ್ವರದಲ್ಲಿ ಹಾಗೆಯೇ ಸಾಮಾನ್ಯವಾಗಿ ಇರ್ಬೇಕಾಗಿತ್ತು. ವಿದ್ಯೆ ಸಿಕ್ಕಿದ್ರಿಂದ ಡಾಕ್ಟರ್ ಕಲಾಂ ಏನಾದ್ರು. ವಾರಾನ್ನ ಹಾಕಿಯೂ ಕೂಡ ವಿದ್ಯೆಯನ್ನ ಪಡ್ಕೊಳ್ಳದೆ ಹೋಗಿದ್ರೆ ಸರ್ವಪಲ್ಲಿ ರಾಧಾಕೃಷ್ಣನ್ ಏನ್ ಆಗ್ತಾ ಇದ್ರು ನಮ್ಗೆ ಗೊತ್ತಿದೆ. ಅದೇ ರೀತಿಯಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಇರಬಹುದು. ಇಂತೆಲ್ಲ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ನೋಡಿದ್ರೆ ವಿದ್ಯೆಯಿಂದ ಸಮಾಜದ ಟ್ರಾನ್ಸ್ಫಾರ್ಮೇಶನ್ ಆಗೋದಕ್ಕೆ ಮುಂಚೆ ವ್ಯಕ್ತಿಯ ಎನ್ಲೈಟನ್ಮೆಂಟ್ ಆಗ್ತದೆ. ಅದಕ್ಕಾಗಿ ಹಳ್ಳಿಗಳಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಸರಿಯಾದ ವಿದ್ಯೆ ಸಿಗದೆ ಓದುತ್ತೆ ಆದ್ರೆ ದೇಶ ಉದ್ಧಾರ ಆಗೋದಿಲ್ಲ, ಮನೆ ಉದ್ಧಾರ ಆಗೋದಿಲ್ಲ ಅಂತ ತಿಳ್ಕೊಂಡು ಅವರು ಓದಿರ್ತಕ್ಕಂಥ ಶಾಲೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದತಿ ಗರೀಸಿ. ರಾಮ ಹೇಳಿತು ಲಕ್ಷ್ಮಣನಿಗೆ, ಹುಟ್ಟಿದ ಊರು ಜನ್ಮ ಕೊಟ್ಟ ತಾಯಿ ಸ್ವರ್ಗಕ್ಕಿಂತಲೂ ಕೂಡ ಮಿಗಿಲಾಗಿರ್ತಕ್ಕಂಥದ್ದು ಅಂತ ತಿಳಿದು ಹುಟ್ಟಿದ ಊರಿನ ಮಕ್ಕಳ ಭವಿಷ್ಯವನ್ನ ಸ್ವರ್ಗವನ್ನಾಗಿ ಮಾಡ್ಲಿಕ್ಕೆ ಅವ್ರು ಮಾಡಿರ್ತಕ್ಕಂತಹ ಸಾಧನೆ ಅಪೂರ್ವವಾಗಿರ್ತಕ್ಕಂಥದ್ದು. ಇದೆಲ್ಲವನ್ನು ಇಲ್ಲಿ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ ನಮ್ಮ ಕಣ್ವ ಡಾಕ್ಟರ್ ವೆಂಕಟಪ್ಪನವರು ಮಾಡಿರ್ತಕ್ಕಂಥ ಸಾಧನೆ ಅಪೂರ್ವವಾಗಿರ್ತಕ್ಕಂಥದ್ದು. ವಿದ್ಯೆಯನ್ನ ಕಲಿಯುವ ಸಂದರ್ಭದಲ್ಲಿ, ಬದುಕನ್ನ ಕಟ್ಟಿಕೊಳ್ಳುವ ಸಂದರ್ಭದಲ್ಲಿ ಹಲವಾರು ಎಡೆತಡೆಗಳು ಬರ್ತವೆ, ಕಷ್ಟಗಳು ಬರ್ತವೆ. ಕಲ್ಲನ್ನ ಕಡಿಬೇಕಾದ ಸಂದರ್ಭದಲ್ಲಿ ಶಿಲ್ಪಿ ಒಂದು ವೇಳೆ ಕಲ್ಲು ಬೀಳುವ ಉಳಿ ಏಟುಗಳನ್ನ ತಡ್ಕೊಳ್ಳಿಕ್ಕೆ ಆಗದಲೇನೆ ಒಡೆದೋದ್ರೆ ಮುಂದೆ ಪೂಜೆಗೂ ಅರ್ಹ ಆಗೋದಿಲ್ಲ, ಜನಗಳ ಶ್ರದ್ಧೆ ಭಕ್ತಿಗೆ ಕಾರಣವೂ ಆಗೋದಿಲ್ಲ. ನಮ್ಮ ಡಾಕ್ಟರ್ ಕಣ್ವ ವೆಂಕಟಪ್ಪನವರು ಮಾಡಿರ್ತಕ್ಕಂಥ ಈ ಸಾಧನೆ ಕೇವಲ ನೋಡ್ಲಿಕ್ಕಲ್ಲ, ಅನುಸರಿಸಲಿಕ್ಕೆ ಮತ್ತು ಅನುಕರಣೀಯವಾಗಿರ್ತಕ್ಕಂಥದ್ದು ಎಂಬ ಮಾತನ್ನು ಸಂದರ್ಭದಲ್ಲಿ ಹೇಳಿ ಅವರ ರೀತಿಯ ವ್ಯಕ್ತಿಗಳು ಹೆಚ್ಚು ಹೆಚ್ಚು ಸಮಾಜಕ್ಕೆ ಬಂದದ್ದೇ ಆದ್ರೆ ಬಹುಶಃ ಸಮಾಜ ನಿರ್ಮಾಣ ಆಗ್ತದೆ. ಮಕ್ಕಳಿಗೆ ಏನು ಕಡಿಮೆ ಮಾಡಿದ ಚಿಂತೆ ಇಲ್ಲ, ವಿದ್ಯೆಯಿಂದ ವಂಚಿತರು ಮಾಡಬಾರ್ದು. ಮಕ್ಕಳಿಗೆ ನಿಮ್ಗೆ ವಿದ್ಯೆ ಸಿಗುವ ಸಂದರ್ಭದಲ್ಲಿ ನೀವು ಕೂಡ ತಾತ್ಸಾರ ಮಾಡದಾಗಿ ಎಲ್ಲರೂ ಕೂಡ ವಿದ್ಯಾವಂತರಾಗಲಿ ಅಂತ ಈ ಸಂದರ್ಭದಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀ ಗುರುಜಿ.